पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಸೊ ನಾವಿವತ್ತು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಆ್ಯಕ್ಚುಲಿ ಸಡನ್ ಪ್ಲ್ಯಾನು. ಸೊ ಹಾಗಾಗಿ ಇಮಿಡಿಯೇಟ್ ಬಸ್ಸನ್ನು ಬುಕ್ ಮಾಡಿಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಲೈಕ್ ಆಫೀಸ್ ಮುಗಿಸ್ಕೊಂಡು ಈವ್ನಿಂಗ್ ನೀವೇನಾದರೂ ಮಂತ್ರಾಲಯ ಹೋಗ್ಬೋದು ಅಂದರೆ ಆರಾಮ್ಸೆ ಹೋಗ್ಬೋದು. ಏಕೆಂದರೆ ಇನ್ ಕೇಸ್ ಸ್ಪೆಷಲಿ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ. ಸೊ ಇನ್ಸ್ಟೆಂಟಾಗಿ ನೀವು ಬಸ್ಸಸ್ ಅಥವಾ ನೀವು ಪ್ಲ್ಯಾನ್ ಮಾಡಿ ಹೋಗೋಗಿದ್ರೆ ಟ್ರೈನ್ ಬುಕ್ ಮಾಡಿ ಹೋಗಿ. ಏಕೆಂದರೆ ಬಸ್ಸಸ್ ಸ್ವಲ್ಪ ಕಾಸ್ಟ್ ಜಾಸ್ತಿ. ಆ್ಯಕ್ಚುಲಿ ನಾವು ಹೋಗಬೇಕಾದ್ರೆ ಪರ್ ಸೀಟ್ 1700 ರುಪೀಸ್ ಇತ್ತು. ಸೊ ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದು ಸಾನ್ವಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಫೆಸಿಲಿಟಿ ಎಲ್ಲ, ಬಟ್ ಸೀಟ್ ತುಂಬ ಕಾಸ್ಟ್ಲಿ ಇತ್ತು. ಸೊ ಅಲ್ಲಿಂದ ಹೋಗ್ಬಿಟ್ಟು ಮತ್ತೆ ಅಲ್ಲೊಂದು ಸ್ಟೇ ತೊಗೊಂಡಿದ್ವಿ. ಇನ್ ಕೇಸ್ ನೀವು ಪ್ರೀ ಪ್ಲ್ಯಾನ್ ಮಾಡಿದರೆ ಮಠದ್ದೇ ರೂಮ್ಗಳು ಸಿಗುತ್ತೆ, ಅದನ್ನು ಬುಕ್ ಮಾಡಿಕೊಂಡು ಹೋಗ್ಬೋದು. ನಾವು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಹೋಗಿ ಅಲ್ಲಿ ಒಂದು ಲಾಡ್ಜ್ ತೊಗೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ನಂತರ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಆ್ಯಕ್ಚುಲಿ ನಾವು ಪ್ರೇರಿತ್ಗೆ ಮುಡಿ ಕೊಡಬೇಕು ಅಂದ್ಬಿಟ್ಟು ಹೊರಟ್ವಿ. ಸೊ ಲೈಕ್ ಸ್ಯಾಟರ್ಡೆ ಸಂಡೇ ನಮಗೂ ವೀಕೆಂಡ್ ಕೂಡ, ಮಕ್ಕಳಿಗೆ ದಸರಾ ರಜಾ ಅಲ್ವಾ, ಲೈಕ್ ಸ್ವಲ್ಪ ಕೂದಲೆಲ್ಲ ಬರುತ್ತೆ ಇವಾಗ ಗುಂಡೋಡ್ಸಿದ್ರೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಮಕ್ಕಳು ಮೊದಲು ಕೇಳಲ್ಲ ನಾನು ಗುಂಡೋಡ್ಸ್ಕೊತೀನಿ ಅಂತ. ಇವನು ಓಕೆ ಮೆಂಟಲಿ ಪ್ರಿಪೇರ್ ಆಗಿದ್ದ. ಹಾಗಾಗಿ ನಾವು ಹೋಗ್ಬಿಟ್ಟು ಮಂತ್ರಾಲಯದಲ್ಲೇ ಮುಡಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟು ಫ್ರೆಶ್ ಅಪ್ ಆಗಿ ನಂತರ ಅಲ್ಲಿಗೆ ಹೋದ್ವಿ. ಸೊ ಫಸ್ಟು ಮುಡಿನೇ ಕೊಟ್ಬಿಟ್ಟು ಪಾಪುಗೆ ಅಲ್ಲಿ ನದಿಲಿ ಸ್ನಾನ ಮಾಡಿಸ್ಕೊಂಡು ಅದಾದ ನಂತರ ದೇವ್ರ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿದ್ರು. ಹಾಗಾಗಿ ಮುಡಿ ಕೊಟ್ಬಿಟ್ಟು ಸೊ ಅಲ್ಲೇ ನದಿನಲ್ಲಿ ಮುಳುಗಿ ಸ್ನಾನ ಮಾಡಿಕೊಂಡು ನಂತರ ದೇವರ ದರ್ಶನಕ್ಕೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇವಾಗ ನೀರು ಸ್ವಲ್ಪ ಕಮ್ಮಿ, ಸಮ್ಮರ್ ಬೇರೆ ಅಲ್ವಾ. ಸೊ ಅಷ್ಟು ನೀರಿಲ್ಲ, ತುಂಬ ಮುಂದೆ ಹೋಗಬೇಕು, ಸ್ವಲ್ಪ ಸ್ಕಿಡ್ ಆಗುತ್ತೆ, ಸ್ವಲ್ಪ ಅಲ್ಲಲ್ಲೇ ಬಟ್ಟೆಗಳನ್ನೆಲ್ಲ ಎಸ್ತಿರ್ತಾರೆ. ಸೊ ಅದೆಲ್ಲ ಹೋಗಿ ಮುಂದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಡೀಪ್ ನೀರು ಎಲ್ಲಿದೆಯೋ ಅಲ್ಲಿ ಚೆನ್ನಾಗಿರೋ ಕಡೆ ಹೋಗ್ಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಹಾಗೆ ರಿಟರ್ನ್ ಬರ್ತಾ ಹಾಗೆ ರಾಯರದೊಂದು ರೀಲನ್ನು ಕೂಡ ಮಾಡಿದ್ವಿ. ಅದನ್ನು ಮಾಡಿಕೊಂಡು ನಂತರ ದೇವ್ರ ದರ್ಶನಕ್ಕೆ ಹೊರಟ್ವಿ ನಾವು. ತುಂಬ ಅಂದರೆ ತುಂಬ ರಶ್ ಇತ್ತು. ಸ್ಪೆಷಲಿ ಲೈಕ್ ಸ್ಯಾಟರ್ಡೆ ಸಂಡೇ ಅಂದರೆ ತುಂಬ ರಶ್ ಇರುತ್ತೆ. ಮತ್ತು ಇವಾಗ ನಂತರ ಈ ಕ್ರೌಡನ್ನೆಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟು ನಾವು ದೇವ್ರ ದರ್ಶನವನ್ನು ಮಾಡ್ಕೊಂಡ್ವಿ. ಸೊ ನೀವು ನೋಡ್ತಾ ಇರೋದು ಇದು ಮಂಚಲಮ್ಮ ದೇವರು. ಇದಾದ ನಂತರ ಒಳಗಡೆ ಹೋಗಿ ರಾಯರ ದರ್ಶನವನ್ನೆಲ್ಲ ಮಾಡಿಕೊಂಡು ಪ್ರಸಾದವನ್ನು ತಗೊಂಡು ಸ್ವಲ್ಪ ಅಲ್ಲೇ ತುಂಬ ಹೊತ್ತು ಕುಂತು ರಿಲ್ಯಾಕ್ಸ್ ಆದ್ವಿ. ಅದಾದ ನಂತರ ಅಚ್ಚು ಮತ್ತೊಮ್ಮೆ ದರ್ಶನಕ್ಕೆ ಹೋಗಬೇಕು ಅಂದ್ಬಿಟ್ಟು ಅವರು ಇನ್ನೊಮ್ಮೆ ಕೂಡ ಹೋದರು. ಸೊ ನಾವಿಲ್ಲೆಲ್ಲ ಕೂತ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೈಬು, ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಯಿತು. ಆ್ಯಕ್ಚುಲಿ ನಾನು ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದೆ ಅಲ್ಲ, ಹೋಮ್ ರಾಬ್ರಿ ಆದಮೇಲೆ ಸ್ವಲ್ಪ ಅಷ್ಟು ಪೀಸ್ಫುಲ್ ಇರಲಿಲ್ಲ ಮತ್ತು ವಿಡಿಯೋನೂ ಅಷ್ಟು ಮಾಡ್ತಾ ಇರಲಿಲ್ಲ ಅಲ್ಲ. ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನಿಸ್ತು. ಸೊ ಬೆಸ್ಟ್ ಪ್ಲೇಸ್. ಆ್ಯಕ್ಚುಲಿ ನಮ್ಗೆ ಏನೇ ಒಂದು ತೊಂದರೆ ಆದರೂ ನಾವು ರಾಯರ ಹತ್ರ ಹೋದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಂಗೆ ಗುರುಗಳು ಯಾವಾಗೂ ಜೊತೇಲಿ ಇರಬೇಕಲ್ಲ, ಪ್ರತಿಯೊಬ್ಬರಿಗೂ ಒಬ್ಬರು ಗೈಡ್ ಅಂತ ಇರ್ತಾರೆ. ಅದೇ ರೀತಿ ಗುರು ಕೂಡ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಹಾಗೆ ಗುರುವಿನ ಹತ್ರ ಹೋಗಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೂ ಟೈಮ್ ಇದ್ದರೆ ಒಮ್ಮೆ ರಾಯರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬನ್ನಿ. ಹಾಗೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ, ಹಾಗಾಗಿ ನಾವು ವಿಡಿಯೋನ ಮಾಡಲಿಲ್ಲ. ಆದಷ್ಟು ನೀವು ಇಲ್ಲೇ ಬಂದು ದೇವ್ರ ದರ್ಶನವನ್ನು ತಗೊಳ್ಳಿ, ತುಂಬ ಒಳ್ಳೆಯದು ಆ್ಯಕ್ಚುಲಿ. ಮತ್ತು ವಿಡಿಯೋ ಅಲೋ ಇಲ್ಲ ಅಂದಮೇಲೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲ. ಸೊ ಹಾಗಾಗಿ ನಾವು ಒಳಗಡೆ ವಿಡಿಯೋವನ್ನು ಕೂಡ ಮಾಡಲಿಲ್ಲ. ದೇವ್ರ ದರ್ಶನವನ್ನು ಒಂದೆರಡು ಬಾರಿ ತಗೊಂಡು ಅದಾದ ನಂತರ ನಾವು ಪ್ರಸಾದವನ್ನೆಲ್ಲ ತಗೊಂಡು ಅಲ್ಲೇ ದೇವ್ರ ಸ್ಥಾನದಲ್ಲೇ ಕೂತ್ಕೊಂಡು ಸ್ವಲ್ಪ ಪ್ರಸಾದವನ್ನೆಲ್ಲ ತಿಂದ್ವಿ. ಅದಾದ ನಂತರ ನಾವು ರೂಮಿಗೆ ಹೋಗ್ಬಿಟ್ಟು ಪ್ರಸಾದವನ್ನೆಲ್ಲ ಇಟ್ಟು ಮತ್ತೆ ನಾವು ಪಂಚಮುಖಿ ದೇವಸ್ಥಾನ, ಹಾಗೆ ಅಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ, ಹಾಗೆ ಬಿಚ್ಚಾಲಿ ಮತ್ತು ರಾಯರ ದೇವಸ್ಥಾನ ಇವೆಲ್ಲವನ್ನು ನೋಡ್ಕೊಂಡು ಬರೋದಕ್ಕೆ ಹೋದ್ವಿ. ಅದಾದ ನಂತರ ಮತ್ತೆ ನಾವು ಈವ್ನಿಂಗ್ ಕೂಡ ದೇವ್ರ ದರ್ಶನಕ್ಕೆ ಬಂದ್ವಿ. ಏಕೆಂದರೆ ಮಂತ್ರಾಲಯಕ್ಕೆ ಹೋಗೋದೇ ಅಪರೂಪ, ಅದು ರಾಯರು ಕರ್ಸ್ಕೊಳ್ಳೋವರೆಗೂ ನಾವು ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿದ್ದಾಗ ಮತ್ತೊಮ್ಮೆ ದೇವ್ರ ದರ್ಶನ ಪಡ್ಕೊಂಡ್ರೆ ತುಂಬ ಒಳ್ಳೆಯದಲ್ಲ. ಹಾಗಾಗಿ ಮತ್ತೊಮ್ಮೆ ನಾವು ದೇವ್ರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಈವ್ನಿಂಗ್ ಕೂಡ ಹೊರಟ್ವಿ. ಮತ್ತು ಸಂಜೆ ರಿಟರ್ನ್ ಬಸ್ಸನ್ನು ಬುಕ್ ಮಾಡಿದ್ವಿ, ಸೇಮ್ ಡೇ ಬಂದ್ವಿ. ಸೊ ಯೂಶ್ವಲಿ ನೀವೇನಾದರೂ ಲೈಕ್ ಬರೀ ಸಂಡೇ ಅಷ್ಟೇ ನಮಗೆ ರಜಾ ಇದೆ ಅಂದರೆ ಸ್ಯಾಟರ್ಡೆ ಈವ್ನಿಂಗ್ ಹೋಗ್ಬಿಟ್ಟು ಸಂಡೇ ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಸಂಡೇ ನೈಟ್ ಹೊರಟ್ರೆ ಮಂಡೇ ಮಾರ್ನಿಂಗ್ ನೀವು ಬ್ಯಾಂಗ್ಳೂರಲ್ಲಿ ಇರ್ತೀರ. ಬಟ್ ಇನ್ ಕೇಸ್ ನಿಮಗೆ ಲೀವ್ ಸಿಗುತ್ತೆ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಪ್ಲ್ಯಾನ್ ಮಾಡಿ. ಏಕೆಂದರೆ ಅವಾಗ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತಂತೆ. ಇನ್ ಕೇಸ್ ಥರ್ಸ್ಡೇಯಿಂದ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ತುಂಬ ಅಂದರೆ ತುಂಬ ರಶ್ ಇರುತ್ತೆ.
ಅದರ ಜೊತೆಗೆ ಇಲ್ಲಿ ರೂಮ್ ರೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಪ್ರೀ ಪ್ಲ್ಯಾನ್ ಮಾಡಿದರೆ ಮಠದ್ದೇ ರೂಮ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮತ್ತು ಟ್ರೈನಲ್ಲಿ ಹೋದರೆ ನಿಮಗೆ ಕಾಸ್ಟ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ನಾವು ಕೇಳಿದಾಗೆ 250 ರುಪೀಸ್ಗೆಲ್ಲ ಟಿಕೆಟ್ ಸಿಗುತ್ತಂತೆ. ಸೊ ಟ್ರೈನಲ್ಲಿ ಹೋಗೋದು ಬೆಸ್ಟು ಬಸ್ಸಸ್ಗೆಲ್ಲ ಕಂಪೇರ್ ಮಾಡಿದ್ರೆ. ಏಕೆಂದರೆ ಬಸ್ಸಸ್ 1700 600 ಎಲ್ಲ ತುಂಬ ಜಾಸ್ತಿ ಆಯ್ತಲ್ಲ. ಹಾಗಾಗಿ ಇನ್ ಕೇಸ್ ನೀವೇನಾದರೂ ಪ್ರೀ ಪ್ಲ್ಯಾನ್ ಇದ್ದರೆ ಟ್ರೈನಲ್ಲಿ ಹೋಗಿ ಮಠದ್ದೇ ರೂಮ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈಸಿ ಕನ್ವೀನಿಯೆಂಟ್ ಆಗುತ್ತೆ. ಹಾಗೆ ಒಳಗಡೆ ಫೋನ್ ಅಲೋ ಇಲ್ಲ, ಹಾಗಾಗಿ ರಾಯರ ಬೃಂದಾವನದ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಬಟ್ ನಾವು ಔಟ್ಸೈಡ್ ಕೂತಿದ್ದಾಗ ಅಲ್ಲಿ ಸ್ಕ್ರೀನ್ ಮೇಲೆ ನಾವು ರಾಯರ ಬೃಂದಾವನ ಪ್ರತಿಯೊಂದು ಒಳಗಡೆ ಪೂಜೆ ಏನು ನಡೀತಿದೆ ಎಲ್ಲವನ್ನು ತೋರಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ನಡೆದಂಥ ಕೆಲವು ಗ್ಲಿಮ್ಸ್ಗಳನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಆ್ಯಕ್ಚುಲಿ ಲೈಕ್ ನಾವು ರೂಮ್ ಬುಕ್ ಮಾಡೋದಕ್ಕಾಗಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂದರೆ ಆ್ಯಕ್ಚುಲಿ ಇಲ್ಲಿ ಒಂದು ಫೆಸಿಲಿಟಿ ಏನಿದೆ ಅಂದರೆ ಈ ಆವರಣದಲ್ಲಿ ಯಾರು ಬೇಕಾದರೂ 8 ಗಂಟೆ ಆದಮೇಲೆ ಆರಾಮ್ಸೆ ಮಲ್ಕೋಬೋದು. ಇಲ್ಲಿದ್ದಂಥ ತುಂಬ ಭಕ್ತಾದಿಗಳು ಅಲ್ಲೇ ಮಲ್ಕೊಳ್ತಾ ಇದ್ರು. ದೇವ್ರ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲೇ ಆವರಣದಲ್ಲೇ ಮಲ್ಕೊಳ್ತಾ ಇದ್ರು. ಸೊ ದೇವಸ್ಥಾನವನ್ನು ಅಷ್ಟೇ ಕ್ಲೋಸ್ ಮಾಡ್ತಾರೆ, ಈ ಆವರಣದ ಗೇಟನ್ನು ಅವರು ಕ್ಲೋಸ್ ಮಾಡಲ್ಲ ಅಂತೆ. ಸೊ ಈವ್ನಿಂಗ್ ವಿಡಿಯೋ ಇದು ನೋಡ್ಬೋದು ನೀವು. ಇಲ್ಲಿ ಹಸುಗಳೆಲ್ಲ ಇಲ್ಲೇ ಇದ್ದಾವೆ, ಹಸುಗಳು ಅಲ್ಲೇ ಮಲ್ಕೊಳ್ತವೆ. ಭಕ್ತಾದಿಗಳಿಗೆಲ್ಲ ಮಲ್ಕೊಳ್ಳೋಕೆ ಆ ಕಡೆ ಸ್ವಲ್ಪ ಚಪ್ರದ ಥರ ಅದನ್ನೆಲ್ಲ ಕೂಡ ಹಾಕ್ಕೊಂಡಿದ್ದಾರೆ. ಮತ್ತು ಈಗ ಮಳೆ ಏನು ಬರಲ್ಲ ಅಲ್ವಾ. ಸೊ ನೀವೇನಾದರೂ ಲೈಕ್ ನಾವು ರೂಮ್ ಮಾಡೋದಕ್ಕಾಗಲ್ಲ, ಬರೀ ದರ್ಶನಕ್ಕೆ ಹೋಗ್ತೀವಿ ಅಂದರೂ ಕೂಡ ಆರಾಮ್ಸೆ ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲೇ ಔಟ್ಸೈಡ್ ಮಲ್ಕೋಬೋದು. ಬಟ್ ಸ್ವಲ್ಪ ಹುಷಾರಾಗಿರಬೇಕು, ಏನು ಲೈಕ್ ಎಕ್ಸ್ಪೆನ್ಸಿವ್ ಐಟಮ್ಸ್ನ ತಗೊಂಡು ಹೋಗಬೇಡಿ ಅಷ್ಟೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದ ಒಂದು ವಿಡಿಯೋ, ಮಂತ್ರಾಲಯದ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಒಳಗಡೆ ಎಷ್ಟು ಕಮ್ಮಿ ಜನ ಇದ್ದಾರೆ ನೋಡಿ. ಬೇಡ ಬನ್ನಿ, ಇಲ್ಲೇ ದೇವ್ರ ಅವೆಲ್ಲ ಬೇಡ, ಅಲ್ಲೇ ಕಾಲು ಯಜ್ಞ ಮಾಡಿದ್ದು ಅದತ್ರ ಫೋಟೋ ಇಟ್ಟಿದ್ವಲ್ಲ ನಾವು, ಅಲ್ಲಿ ರಾಯರದ ಫೋಟೋ ಅದು ಬೇರೆ ಚೇಂಜ್ ಆಗ್ತಾ ಇರೋದು ಮಾಡಿದ್ದೆ ಟೆಕ್ನಾಲಜಿ. ಆಜಕಲ್ ಖಾಲಿ ಬಿಟ್ಟವ್ರಂಗೆ ಅದೇನೋ ಮಾಡ್ತಾರೆ. ಒಳಗೆ ಏನೋ ಇರ್ತದೆ. ಓಕೆ ಓಕೆ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ಭಗವತ
ಹ್ಞೂ